ಹಾಂ, ಏನು ಜಾಮೀನು ಸಿಕ್ಕರೆ ಅವನು ಏನಾದ್ರು ಅವ್ನಿಗೆ ಕ್ಲೀನ್ ಚಿಟ್ ಸಿಕ್ಬಿಡ್ತಾ? ಒಂದೆಲ್ಲ ಮಟ್ಟ ಏಜೆಂಟು ಒಂದು 18 ಕೇಸಸ್ ಇದಾವೆ. 18 ಕೇಸಸ್ ಇದ್ಕೊಂಡು ಆ ಶ್ರೀಕಾಂತ್ ಪೂಜಾರಿಯನ್ನ ಕಾರ ಸೇವಕ ಅಂತ ಹೇಳಿದ್ರಲ್ಲ, ಇಡೀ ರಾಜ್ಯ ತುಂಬ ಹೋರಾಟ ಮಾಡಿ ಶ್ರೀರಾಮ್ಗೆ ಇವರು ಸಹ ಅಪಮಾನ ಮಾಡಿದಂಗಿದು. ಒಬ್ಬ ಮಟ್ಕ ಏಜೆಂಟನ್ನ, ಗಡಿಪಾರಾದಂಥ ಒಬ್ಬ ಕ್ರಿಮಿನಲ್ ಅನ್ನ ಒಯ್ದು 18 ಕೇಸ್ ಇದ್ದವನ್ನ ತಗೊಂಡು ಹೋಗಿ ಇವನು ಕಾರ ಸೇವಕ, ಶ್ರೀರಾಮನ ಕಾರ ಸೇವಕ ಇದು ಅಂತ ಹೇಳಿ ಇದು ಯಾರಿಗೂ ಅಲ್ಲ, ಸ್ವತಃ ಶ್ರೀರಾಮನಿಗೆ ಇವತ್ತು ಸಹ ಅಪಮಾನ ಮಾಡಿದಂಗೆ ಇವತ್ತು ದಿವಸ ಅವರು. ಹೌದು, ಈಗ ಪೊಲೀಸರು ಯಾವ ಸಂದರ್ಭದಲ್ಲಿ ಏನು ಮತ್ತೆ ಅವನ ಮೇಲೆ ಮಾಹಿತಿ ಇದ್ದಾಗ ಕ್ರಮ ಕೈಗೊಂಡಿದ್ದಾರೆ. ಅದಕ್ಕೆ ಅವ ಕ್ರಿಮಿನಲ್ ಅನ್ನ ಇಟ್ಕೊಂಡು ಅವನು ಕರ ಸೇವಕ ತಿಳ್ಕೊಂಡು ಹೋರಾಟ ಮಾಡಂತ ಬಿಜೆಪಿ ಅವರಿಗೆ ಮಟ್ಕ ಏಜೆಂಟ್ ಅನ್ನೋದು ಗೊತ್ತಿಲ್ವ ನಿಮ್ಗೆ? ನೋಡಿ, ಈಗ ಎಷ್ಟೋ ಸಲ ಕಾರಣಾಂತರಗಳಿಂದ ಉತ್ತರ ದಿವಸ ಎಲ್ಲನೂ ಕೂಡ ಇವು ಕೇಸಸ್ಗಳು ಇದು ಆಗ್ತವೆ. ಆದ್ರೆ ಇದು ಮಾತ್ರ ಸತ್ಯ. ಅದು ಅವ್ನ ಹಿನ್ನೆಲೆ ನೋಡ್ಕೋಬೇಕು. ಅವ್ರ ಹಿನ್ನೆಲೆ ತಿಳ್ಕೊಳ್ಳಾರ್ದೆ ಅವ್ರು ಒಮ್ಮೆನೆ ಧುಮುಕಿದ್ದಾರೆ. ಅವರು ಯಾರು ಬಿಜೆಪಿ ಅವರು ಹಿನ್ನೆಲೆ ತಿಳ್ಕೊಳ್ಳೋ ಧುಮುಕಿ ಇವತ್ತು ದಿವಸ ಎಡವಟ್ಟು ಮಾಡ್ಕೊಂಡಿದ್ದಾರೆ. ಈಗ ಸ್ವತಃ ಅಲ್ಲೆಲ್ಲ ಹುಬ್ಳಿ ಧಾರವಾಡವ್ರಿಗೆ ಗೊತ್ತಿದೆ ಅವ್ರ ಇತಿಹಾಸ ಏನಿದೆ, ಶ್ರೀಕಾಂತ್ ಪೂಜಾರಿ ಇತಿಹಾಸ ಅನ್ನೋದು. ನಡ್ರಿ, ಕ್ಯಾಬಿನೆಟ್ ಇದೆ ಈಗ. ನೋಡಿ, ಡಿಸಿಎಂ ವಿಚಾರ ಹೈಕಮಾಂಡ್ ಬಿಟ್ಟಿರುವಂತಹದ್ದು. ಹೈಕಮಾಂಡ್ ಡಿಸಿಎಂ ಮಾಡ್ಬೇಕಂದ್ರೆ ಮಾಡ್ತಾರೆ, ಬೇಡ ಅಂದ್ರೆ ಬಿಡ್ತಾರೆ. ಅದೆಲ್ಲ ಕೂಡ ಹೈಕಮಾಂಡ್ ಹತ್ರ ಇರ್ತದೆ. ಹೀಗಾಗಿ ನಾವು ಬಹಿರಂಗವಾದಂತ ಹೇಳಿಕೆ ಕೊಡುವಂತ ಅವಶ್ಯಕತೆ ಇಲ್ಲ ಅದರಲ್ಲಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.